ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಈ ಕಾಗೆ ಏನಾದರೂ ಬೆಳಗ್ಗೆ ಕೂಗ್ತಾ ಇದ್ರೆ ಯಾರೋ ನೆಂಟರು ಬರ್ತಾರೆ, ಅಥವಾ ಇನ್ ಕೆಲವರು ಅದು ಒಂದು ರೀತಿ ಅಪಶಕುನ ಅಂತ ಹೇಳ್ತಾರೆ, ಹೆಂಗೆ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಎಲ್ಲಾದರೂ ಹೋಗುವಾಗ ಕಾಗೆ ಏನಾದರೂ ಗಲೀಜು ಮಾಡ್ತು ಅಂದರೆ ಮತ್ತೆ ವಾಪಸ್ ಹೋಗುವಂಥದ್ದು, ಫ್ರೆಶ್ ಅಪ್ ಆಗುವಂಥದ್ದು, ಇವೆಲ್ಲ ವಿಚಾರಗಳು ಬೇಸಿಕ್ ಆಗಿ ನಮಗೆ ಗೊತ್ತಿದೆ. ಆದರೆ ನಾನೊಂದು ವಿಡಿಯೋ ನೋಡುವಾಗ ಬಿಳಿ ಕಾಗೆ ನೋಡಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಬಿಳಿ ಕಾಗೆ ಇದೆಯಾ ಅನ್ನೋದೇ ನನಗೆ ಗೊತ್ತಿಲ್ಲ. ನೋಡಿದ್ರೆ ಇನ್ಸ್ಟಾ ರೀಲಲ್ಲಿ ನೋಡಿದೆ. ಸೊ ಈ ಕಾಗೆ ಏನಾದರೂ ನಮಗೆ ಕಾಣಿಸಿದ್ರೆ ಅದು ನಮಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಯಾಕಂದ್ರೆ ನಾನು ಕಾಗೆ ನೋಡಿರೋದೇ ಕಪ್ಪಗೆ, ಬಿಳಿ ಕಾಗೆ ನೋಡೇ ಇಲ್ಲ. ಆ ರೀಲಲ್ಲಿ ಮಾತ್ರ ಒಂದು ಇಮೇಜ್ ನೋಡಿದ ತಕ್ಷಣ ನನ್ಗೆ ಅನಿಸ್ತು ಬಿಳಿ ಕಾಗೆ ಇದೆಯಾ ಗುರುಗಳ, ಹೇಗೆ ಇದು ನೋಡಿದ್ರೆ ನಮಗೆ ಲಾಭ ಆಗುತ್ತಾ, ಎಲ್ಲಿ ಕಾಣಿಸುತ್ತೆ ಅದು, ಯಾವಾಗ ನೋಡ್ಬೋದು ನಾವು? ಸೊ ಇವೆಲ್ಲ ವಿಚಾರವಾಗಿ ತಿಳ್ಕೊಳ್ಳೋಣ ಅಂತ ಗುರುಗಳೇ. ಸೊ ಬಿಳಿ ಕಾಗೆ ನೋಡೋದ್ರಿಂದ ಲಾಭನ ನಷ್ಟನ ಹೇಗೆ ಅಂತ? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಈ ಪಕ್ಷಿಗಳು ಪ್ರಾಣಿಗಳು ನೀವು ದೇವರಿಗೆ ನೋಡಿ, ಪ್ರತಿಯೊಬ್ಬರಿಗೂ ಒಂದೊಂದು ವಾಹನ ಇದೆ. ಆನೆ ವಾಹನ ಇದೆ, ಸಿಂಹ ವಾಹನ ಇದೆ, ಇಲಿ ವಾಹನ ಇದೆ, ವೃಷಭ ವಾಹನ ಇದೆ, ಗರುಡ ವಾಹನ ಇದೆ. ಗರುಡ ವಾಹನ ಮಹಾವಿಷ್ಣುವಿಗೆ ವೃಷಭ ವಾಹನ, ಶಿವನಿಗೆ ಸಿಂಹ ವಾಹನ, ಪಾರ್ವತಿಗೆ ಗಜವಾಹನ, ಲಕ್ಷ್ಮಿಗೆ ಇವೆಲ್ಲ ಇದೆ. ಕಾಗೆ ಶನೈಶ್ಚರನಿಗೆ. ಈ ವಾಹನ ವಾಹಕ ಶಕ್ತಿಯನ್ನು ಇಂಡಿಕೇಟ್ ಮಾಡುತ್ತೆ. ಅವರ ಮನಸ್ಥಿತಿಯನ್ನು ಇಂಡಿಕೇಟ್ ಮಾಡುತ್ತೆ. ಅವರ ಮನಸ್ಸು ಮತ್ತು ನಮಗೆ ಇನ್ನೊಂದರನ್ನು ದಯಪಾಲಿಸುವ ಸಂಕೇತವೂ ಅದಾಗಿರುತ್ತೆ. ಹಾಗೆಯೇ ಕಪ್ಪು ಕಾಗೆ ಬಹುಶಃ ನಮ್ಮ ಶನೈಶ್ಚರನಿಗೆ ಸಂಬಂಧಪಟ್ಟ ಕಷ್ಟಗಳನ್ನು ತೋರಿಸುವಂಥದ್ದು, ಎಲ್ಲೋ ಒಂದು ಕಡೆ ಭಯವನ್ನು ತೋರಿಸುವಂಥ. ಯಾಕಂದರೆ ಕರ್ಮಾಧಿಪತಿ ಬೇರೆ ಅಲ್ವಾ, ಏನು ಕಾದಿದೆಯೋ ಅನ್ನೋಷ್ಟು ದುಃಖ ಇರುತ್ತಲ್ಲ, ಅಂತಹದ್ದರ ಸಂಕೇತ ಕಾಗೆ. ಅತಿ ಎತ್ತರಕ್ಕೆ ಹೋಗುವಂಥ ಪಕ್ಷಿ ಗರುಡ, ಅದಕ್ಕೆ ಗರುಡ ಗಮನ. ಆ ಒಂದು ಮಹಾವಿಷ್ಣು ಆ ವಾಹನವನ್ನು, ಬೇರೆ ಅದಕ್ಕಿಂತ ಎತ್ತರಕ್ಕೆ ಹೋಗುವಂಥ ಪಕ್ಷಿ ಇಲ್ಲ. ನಮಗೆ ಸೂಚನೆ ಅದು. ಬೇರೆ ನೀವು ಏನೇನೋ ಮಾಡ್ಬೋದು, ಫ್ಲೈಟ್ ಹೋಗ್ಬೋದು, ಮಾನವ ನಿರ್ಮಿತ ಮತ್ತು ಏನಾದರೂ ಹೋಗ್ಬೋದು. ಭಗವಂತ ಈ ಸೃಷ್ಟಿಯಲ್ಲಿ ಅದಕ್ಕಿಂತ ಎತ್ತರಕ್ಕೆ ಹೋಗುವಂಥ ಪಕ್ಷಿ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೋ ಸ್ಥಿತಿ ಅನ್ನೋದು ಹೇಗಿದೆ ಅಂತ. ಸ್ಥಿತಿಕಾರಕನಾಗಿರತಕ್ಕಂಥ ಮಹಾವಿಷ್ಣು ಅನ್ನೋದು ಅತ್ಯತಿಷ್ಠ ದಶಾಂಗುಲಂ ಅಂತ. ನೀನು ಏನು ಅಂದ್ಕೊಂತೀಯೋ ಅದಕ್ಕಿಂತಲೂ 10 ಅಂಗುಲ ನಾನು ಹೇಳಿದ್ದು ಅಂತ ಮಹಾವಿಷ್ಣು ಸಂಬಂಧಪಟ್ಟಂಥದ್ದು. ಈಗ ನೀವು ಸೃಷ್ಟಿ ಹುಟ್ಟಿದ್ದು, ಲಯ ಸಾಯೋಂಥದ್ದು, ಬೆಳೆಯೋದು, ನೀನು ಬದುಕೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಬದುಕೋದಿ ಅಂತ ಆ ಇಂಪಾರ್ಟೆಂಟನ್ನು ಎತ್ತರಕ್ಕೆ ತೋರಿಸ್ದ. ಅದರ ವಾಹಕವನ್ನು, ಅದರ ಆಲೋಚನೆಯನ್ನು ಸೂಕ್ಷ್ಮವಾಗಿ ನಮಗೆ ಆ ಸಿಂಬಲಲ್ಲಿ ಇರ್ತಾನೆ ದೇವರು. ಆ ಸಿಂಬಲ್ ಅಥವಾ ಪ್ರಾಣ ಪಕ್ಷಿಲಿ ಇಟ್ಟಿರ್ತಾನೆ. ಇದನ್ನೇ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಗಳ ಅಷ್ಟು ಶಕ್ತಿ ಇರುತ್ತೆ. ನಮ್ಗೆ ಅದು ಅರ್ಥ ಆಗಲ್ಲ. ಬಿಡಿಸಿ ಸೂತ್ರಗಳನ್ನು ನಿಮ್ಮ ಡಿಕೋಡ್ ಮಾಡಿ ಹೇಳಿದರೆ ಗೊತ್ತಾಗ್ತಾ ಬರುತ್ತೆ. ಆದರೆ ಇಲ್ಲಿ ಕಾಗೆ ಬಗ್ಗೆ ಮೆಸೇಜ್ ಬಂದಿರೋದ್ರಿಂದ ಇದು ನೋಡಿದರೆ ಏನು ಪುಣ್ಯನೋ ಪಾಪನೋ ಏನೇನೇನೋ ಮಾತಾಡ್ತಿರ್ತಾರೆ ಜನ. ನೋಡಿದರೆ ಪುಣ್ಯ ಬರುತ್ತಾ ಅಥವಾ ಪಾಪ ಬರುತ್ತಾ ಅಥವಾ ಲಾಭನ ನಷ್ಟನ. ಬಿಳಿ ಕಾಗೆ ನೋಡೋಕ್ಕೆ ಸಿಗಲ್ಲ ನಿಮಗೆ. ಎಲ್ಲೋ ಒಂದು ಕಡೆ 25-30 ವರ್ಷಗಳ ಹಿಂದೆ ಮೈಸೂರು ಝೂನಲ್ಲಿ ಇಟ್ಟಿದ್ರು. ಈಗಲೂ ಮೈಸೂರು ಝೂನಲ್ಲಿ ಇರಬಹುದೇನೋ ಅದು. ಬಹುಶಃ ಆ ತರಹದ್ದು ಕಾಗೆ ಎಲ್ಲೋ ಒಂದು ಭಗವಾನ್ ಸೃಷ್ಟಿಯಲ್ಲಿ ಒಂದೊಂದ್ಸಲ ಈ ರೀತಿ ತಾರತಮ್ಯ ಏರುಪೇರು ನಡೀತವೆ. ಸೂಕ್ಷ್ಮವಾಗಿ ನಿಮಗೆ ಗೋಚರ ಆಗಲಿಕ್ಕೆ ಬಿಳಿಯ ಕಾಗೆ ಇದೆ. ಯಾರಿಗೆ ಕಾಣಿಸುತ್ತೋ ಅವರು ಅದೃಷ್ಟವಂತರು ಅಂತ ನಾನು ಹೇಳ್ತಾ ಇಲ್ಲ. ನೋಡೋದೇ ಅದು ಆ್ಯಕ್ಚುಲಿ ಪುಣ್ಯ ಬಂದ್ಬಿಡುತ್ತೆ ಅಲ್ಲ, ನೋಡೋದೇ ಒಂದು ಪುಣ್ಯ ಅಷ್ಟೇ. ನಿಮಗೆ ಪುಣ್ಯ ಬರುತ್ತೋ ಚಿಕನ್ ಗುಣ್ಯ ಬರುತ್ತೋ, ಒಟ್ಟಾರೆಯಾಗಿ ನೋಡೋದೊಂದು ಪುಣ್ಯ. ಯಾಕೆ ಸಿಗಲ್ವಲ್ಲ, ಎಲ್ಲೂ ನೋಡೋಕ್ಕೆ ಸಿಗಲ್ಲ ನಮಗೆ. ಅಂತಹದ್ದು ನಾವು ನೋಡಿದ್ದೀವಿ ಅಂತಂದರೆ ಅದೇ ಒಂದು ಪುಣ್ಯ. ನಿಮ್ಮ ದರ್ಶನ ಮಾಡಿಕೊಂಡು ಅದೇ ನಮಗೊಂದು ಪುಣ್ಯ. ಅದೇ ಪುಣ್ಯ, ಬೇರೆ ಇನ್ನೇನು ಅಂದ್ಕೋಬಾರದು ನೀವು. ಲಾಭ ನಷ್ಟಗಳೆಲ್ಲ ಆಮೇಲೆ ಲೆಕ್ಕಾಚಾರ ಎಲ್ಲ ಭಗವಂತ ಸೃಷ್ಟಿ ಇವೆಲ್ಲ ಇರ್ತವೆ. ಅದಕ್ಕೆ ಸುವರ್ಣ ಪಾಲಪಕ್ಷಿ ನಮ್ಮ ದಕ್ಷಿಣೋತ್ತರ ಗಚ್ಚತಿ. ಹಂಗೆ ಹೋದಾಗ ಒಂದು ಶಬ್ದ ಮಾಡಿಕೊಂಡು ಅದೊಂದು ಶುಭ ಸೂಚನೆ ಸಂಕೇತ. ಅದೇ ನಿಮಗೆಲ್ಲ ಮನೆಗೆ ಬಂದು ಅಡುಗೆ ಮಾಡಿ ಕೊಟ್ಬಿಡಲ್ಲ. ಅದೊಂದು ಶುಭ ಸೂಚನೆ ಕೊಡುವಂಥದ್ದು. ನೋಡಿದ ಮೇಲೆ ಹಬ್ಬ ಆಶ್ಚರ್ಯ ಆಗುತ್ತೆ, ಆನಂದ ಆಗುತ್ತೆ, ಖುಷಿ ಆಗುತ್ತೆ. ಅರೆ ನಿಮಗೊಂದು ಕ್ಯೂರಿಯಾಸಿಟಿ ಅಲ್ಲೇ ಇರುತ್ತೆ, ಇದು ಬಿಳಿ ಕಾಗೆನೇನಾ ಇರುತ್ತಾ? ಯಾಕೆ ನೀವು ನೋಡಿರಲ್ಲ,
ಕಪ್ಪುದು ನೋಡಿ 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 1,00,000 ನೋಡಿ, 1,01,ನೇದು ಬಿಳಿದು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಆಶ್ಚರ್ಯ. ಅಷ್ಟೇ ನೀವು ಖುಷಿ ಎಂಜಾಯ್ ಮಾಡಬೇಕು. ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತ ಏನೋ ಮಾಡಿ ಇನ್ನೇನೇನೋ ಮಾಡಲಿಕ್ಕೆ ಹೋಗಬೇಡಿ. ನೋಡ್ತಿರಲ್ಲ, ಮಹಾಪುಣ್ಯ ಅದು. ಜೊತೆಗೆ ಒಂದು ಮೆಸೇಜ್ ಕೂಡ ಕೊಟ್ಬಿಡ್ತಾನಲ್ಲಿ. ನೋಡುಗರು ಯಾರು ಅಂತಂದರೆ ಈ 7.5 ಮತ್ತು ಅದು ತುಂಬ ವಿಲೆ ಅಂತ ಒದ್ದಾಟ ಮಾಡಿರ್ತಾರಲ್ಲ, ಅವರ ಎಷ್ಟೋ ಪೂಜೆಗಳು, ವ್ರತಗಳು, ನಿಯಮ ನಿಷ್ಠೆಗಳು ಪಾಲಿಸ್ಕೊಂಡು ಬಂದರೆ ಒಂದಷ್ಟು ಜನಕ್ಕೆ, ಅಥವಾ ಈ ಹಿಂದೆ ಮಾಡದೇ ಇದ್ದರೂ ಕೂಡ ಒಂದಷ್ಟು ಇತ್ತು ಅಂತಂದರೆ ಅವನಿಗೆ ಅದು ಕಾಣಿಸುತ್ತೆ ಅಂತಂದರೆ ಅದರ ಅರ್ಥ ಏನಂತಂದರೆ ಇನ್ನು ನಿನಗೆ ಮುಂದಕ್ಕೆ ಒಳ್ಳೆಯದಾಗಬಹುದು ಅನ್ನೋ ಕುರುಹುಗಳನ್ನು ತೋರಿಸಿಕೊಡ್ಲಿಕ್ಕೆ ನೀನು ಮುಂದೆ ಬಂದೋಗುತ್ತೆ ಅದು. ಆವಾಗ ನಿನ್ನ ಜೊತೆಯಲ್ಲಿ ಇರ್ತಕ್ಕಂಥ ಅಷ್ಟು ಜನ ನೋಡಿದ್ರು ಅಂತಂದರೆ ಎಲ್ರಿಗೂ ಕೂಡ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಷ್ಟು ಜನ ಸಿಹಿ ಹಂಚ್ತಾರಲ್ಲ, ಯಾರಾದರೂ ಬಂದು ಸಿಹಿ ಹಂಚ್ತಾರಲ್ಲ, ಹಾಗೇ ಗುಡ್ ಟೈಮ್ ಸ್ಟಾರ್ಟ್ ಆಗಬಹುದು. ಆಗ ನೀವು ನೋಡಿದ ಕೂಡಲೇ ನಿಮಗೊಂದು ಸಿಹಿ ಸುದ್ದಿಯನ್ನು ಅಥವಾ ಸಂಭ್ರಮ ಸಡಗರವನ್ನು ವೆಲ್ಕಮ್ ಮಾಡ್ಕೊಳ್ತೀರಿ ಅಂತ. ಆದರೆ ಪೂರ್ಣ ಅದರಲ್ಲೇ ನೋಡಿಬಿಟ್ಟಿದ್ದೀನಿ ನನಗೆ ಇನ್ನೇನೋ ಅಂತ ಖುಷಿನೂ ಅಲ್ಲ ದುಃಖನೂ ಅಲ್ಲ. ಆದರೆ ನೀವು ತಗೋಬೇಕಾಗಿರೋದು ಅಬ್ಬಾ ನೋಡಿದೆ ಬಿಳಿಯಕ್ಕಾಗಿ ಅದೊಂದು ಆನಂದ. ಯಾರು ನೋಡ್ತಾರೋ ನೋಡಿಲ್ವೋ ಗೊತ್ತಿಲ್ಲ, ನಾನು ನೋಡಿದೆಯಲ್ಲ ನಾನೇ ಪುಣ್ಯವಂತ, ಇಷ್ಟು ತಗೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ. ಸೊ ನೋಡಿದ ತಕ್ಷಣ ತುಂಬ ಎಕ್ಸೈಟ್ ಆಗೋದು ಬೇಡ, ಅಥವಾ ನಾನು ನೋಡೇ ಇಲ್ಲ ಅಂತ ನಾನು ಅನ್ಲಕ್ಕಿ ಅಂತ ಅನ್ಕೊಳ್ಳೋದು ಬೇಡ. ಸೊ ಎರಡೂ ಕೂಡ ತಿಳಿಸ್ಕೊಟ್ರಿ. ಸೊ ನೋಡಿದ್ಮೇಲೆ ಏನೋ ಒಂದು ಸಂತೋಷದ ವಿಚಾರ ಕೇಳಿದಂತಹ ಅನುಭವ ಆಗತ್ತೆ ಹೊರತು ಅದು ನೋಡಿದ ತಕ್ಷಣ ನನ್ನ ಲೈಫ್ ಫುಲ್ಲು ಬದಲಾಗ್ಬಿಡುತ್ತೆ ಅನ್ನೋ ಒಂದು ಹೋಪ್ಸ್ ಬೇಡ ಅನ್ನೋಂಥದ್ದನ್ನ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾನು ಇಲ್ಲಿವರೆಗೂ ಬಿಳಿ ಕಾಗೆನ ನೋಡಿರಲಿಲ್ಲ, ವಿಡಿಯೋನಲ್ಲಿ ನೋಡಿದ್ದೆ, ಅದಕ್ಕಾಗಿ ಗುರುಗಳನ್ನ ಈ ಪ್ರಶ್ನೆ ಕೇಳಿದೆ. ಸೊ ನೀವು ಏನಾದರೂ ನೋಡಿದ್ರಿ ಅಂತಂದರೆ ನೀವು ಕೂಡ ಲಕ್ಕಿ ಆಗಿರ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.